ಇವತ್ತು ಜನತಾ ಸಮಾವೇಶ ಬೆಂಗಳೂರು ಹಾಗೂ ಬೆಳ್ಳಿ ಹಬ್ಬ ಕಾರ್ಯಕ್ರಮನ ಅತಿ ವಿಜೃಂಭಣೆಯಿಂದ ಮಾಡಿದ್ದೀವಿ. ಎಲ್ಲ ನಮ್ಮ ಬೆಂಗಳೂರಿನ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಹಾಲಿ ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲ ನಮ್ಮ ಶರವಣ ಸಾಹೇಬ್ರಾಗಿರ್ಬೋದು, ಜವರೇಗೌಡರು, ತಿಪ್ಪೇಸ್ವಾಮಿ ಸಾಹೇಬರು, ಎಲ್ಲರಾದಿಯಾಗಿ ರಮೇಶ್ ಗೌಡರಾಗಿರ್ಬೋದು, ಎಲ್ಲರಾದಿಯಾಗಿ ಇವತ್ತು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ಸಹಕರಿಸಿದಂಥ ನಮ್ಮ ಕಾರ್ಯಕರ್ತರಿಗೆ, ಮುಖ್ಯವಾಗಿ ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣನವರು ಹಾಗೂ ನಮ್ಮ ಯುವ ನಾಯಕರಾದ ನಿಖಿಲ್ ಅಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮೂಡಿ ಬಂದಿದೆ. ನಮಗೆಲ್ಲ ಅತಿ ಖುಷಿ ಇದೆ. ಬೆಂಗಳೂರಲ್ಲಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಜನ ಸೇರಿಸಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದು ಚಿಕ್ಕ ವಿಷಯ ಅಲ್ಲ. ನಮಗೇನೋ ಒಂದು ಸಮಾಧಾನ ಸಿಕ್ಕಿದೆ. ಮುಂದಿನ ದಿನಗಳು ಏನು GBA ಎಲೆಕ್ಷನ್ ಇದೆ, ಅದರಲ್ಲಿ ನಾವು ಒಂದು ಉದ್ದಂಥ ಸ್ಥಾನಕ್ಕೆ ಏರೋ ಮುಖಾಂತರ ನಮ್ಮ ಪಕ್ಷ ಕಟ್ಟೋಂಥ ಕೆಲಸ ಮಾಡ್ತೀವಿ. ಈ ಮುಖಾಂತರ ನಾನು ನಮ್ಮ ಪಕ್ಷದಲ್ಲಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರುಗಳು, ಪಕ್ಷ ಹಿಂಗಿದೆ ಬೆಂಗಳೂರಲ್ಲಿ ಎಲ್ಲಿದೆ ನಿಮ್ಮ ಪಕ್ಷ ಅಂತ ಇದ್ದವ್ರಿಗೆ ಇವತ್ತೊಂದು ನೇರವಾದ ಒಂದು ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿಂದನೇ ಏನು ನಾವು ಈಗ ಇಷ್ಟು ದಿನ ಪಕ್ಷ ಕಟ್ಕೊಂಬರ್ತಾ ಇದ್ದೀವಿ, ಇನ್ನೂ ಅತಿ ಹೆಚ್ಚು ಶ್ರಮ ವಹಿಸಿ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅಣ್ಣವ್ರನ್ನ ಹಾಗೂ ಕುಮಾರಣ್ಣವರ ಕೈಬಲಪಡಿಸ್ತೀವಿ. 2028ಕ್ಕೆ ಶತಾಯಗತಾಯ ನಮ್ಮ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ತೀವಿ ಸರ್. ತುಂಬ ಖುಷಿಯಾಗುತ್ತೆ. ಪೂಜ್ಯ ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ಇಂಥ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿ, ಕಾರ್ಯಕರ್ತರು ಸೇರಿ, ಯಾರು ತಂದ ಜನ ಅಲ್ಲ ಸರ್, ಬಂದ ಜನ. ನಮ್ಮ ಪಕ್ಷಕ್ಕೆ ಇಂಥ ಒಂದು ನಿಷ್ಠಾವಂತ ಕಾರ್ಯಕರ್ತರು ಇರತಕ್ಕಂಥದ್ದು ನಮ್ಮ ಪುಣ್ಯವೇ ಸರಿ. ಹಂಗಾಗಿ ಏನು ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಕುಮಾರಣ್ಣನವರ ಹಾಗೂ ನಿಖಿಲಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮೂಡಿ ಬಂದಿದೆ. ನಮಗೆಲ್ಲ ಖುಷಿ ತಂದಿದೆ ಅಂತ ಈ ಮುಖಾಂತರ ಹೇಳಿ ಸರ್. 100ಕ್ಕೆ 100% ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರಲ್ಲ. ಅದರಲ್ಲಿ ಯಾವುದೇ ರೀತಿ ಒಂದು ನಾವು ಯೋಚನೆ ಮಾಡ್ತಕ್ಕಂಥ ಸಂಗತಿನೇ ಇಲ್ಲ. ಈ ಬಾರಿ GBA ಎಲೆಕ್ಷನಲ್ಲಿ 100ಕ್ಕೆ 100% ನಾವೇನಾದರೂ NDA ಮುಖಾಂತರ ಹೋಗಿ ನಮಗೆ ಕೊಡ್ತಕ್ಕಂಥ ಸೀಟನ್ನು ಕೊಡೋದಾದರೆ ಅದು ಕಂಪ್ಲೀಟಾಗಿ ಸ್ವೀಪ್ ಮಾಡೋ ಮುಖಾಂತರ ನಾವು ಸಂಪೂರ್ಣ ನಾವು ಕೊಟ್ಟಿರೋ ಸೀಟನ್ನ ಗೆಲ್ಸ್ಕೊಂಬರ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲವಾದಲ್ಲಿ ಏನಾದರೂ ಪಕ್ಷ ಸ್ವೇಚ್ಛವಾಗಿ ನಾವು ಕಂಟೆಸ್ಟೆಂಟ್ ಮಾಡ್ತಕ್ಕಂಥದ್ದೇ ಆದರೆ ನಾವು ಕಂಟೆಸ್ಟೆಂಟ್ ಮಾಡ್ತೀವಿ. ಮೇಯರ್ ಹೋಗಿ ಕೂತ್ಕೊಳ್ತಕ್ಕಂಥ ಕೆಲಸಗಳು ಕೂಡ ನಾವು ಮಾಡತಕ್ಕಂಥ ಇದು ನಮ್ಮಲ್ಲಿ ಇದೆ ಸರ್. ಏನಿವ ಸಮಾವೇಶ ನೋಡಿದ್ದೀವಿ, 2028ಕ್ಕೆ 28 ಕ್ಷೇತ್ರದಲ್ಲಿ ಕನಿಷ್ಠ 20-25 ಕ್ಷೇತ್ರಗಳನ್ನ ನಾವು ಗೆಲ್ಲೋ ಮುಖಾಂತರ ನಾವು ಒಂದು ದಿಕ್ಸೂಚಿನ ಈ ಸಮಾವೇಶ ಸೂಚಿಸಿದೆ ಅಂತ ಹೇಳಕ್ಕೆ ಬಯಸ್ತೇನೆ ಸರ್.